ನೋಡಿ ಫ್ರೆಂಡ್ಸ್, ಇದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ. ಇವತ್ತು ನಾವು ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕಕ್ಕೆ ಬಂದಿದ್ದೀವಿ. ಇದು ಔಟ್ಸೈಡು ವ್ಯೂ ಆಗಿದೆ. ಈ ಥರ ಇದೆ ವ್ಯೂಸು, ಚೆನ್ನಾಗಿದೆ. ರಾಜ್ಕುಮಾರ್ ನಟ ಸಾರ್ವಭೌಮರು. ಅವರು ಕನ್ನಡ ಚಿತ್ರರಂಗಕ್ಕೆ ತುಂಬಾ ಕೊಡುಗೆ ಕೊಟ್ಟಿದ್ದಾರೆ. ಮತ್ತು ಇವರ ಕಾಲದಲ್ಲಿ ಎಷ್ಟೋ ನಟ ನಟಿಯರನ್ನೆಲ್ಲ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಮತ್ತು ಆಗಿನ ಕಾಲದಲ್ಲಿ ಎಲ್ಲ ನಟರಿಗೂ ಮತ್ತು ಎಲ್ಲ ವಯಸ್ಸಾದವ್ರಿಗೆಲ್ಲ ಫೇವ್ರೇಟ್ ನಟ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅಂತಾರೆ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ನಟನಾದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರನ್ನು ನಾವು ಪ್ರೀತಿಯಿಂದ ಅಪ್ಪು ಅಂತ ಕರಿತೀವಿ. ಇವರು ಮಾರ್ಚ್ 17, 1975ರಲ್ಲಿ ಜನಿಸ್ತಾರೆ. ಇವರ ತಂದೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ರವರ ಕಿರಿಯ ಮಗನಾಗಿ ಜನಿಸ್ತಾರೆ. ಶ್ರೀ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕಕ್ಕೆ ಬಂದಿದ್ದೀವಿ. ಮತ್ತು ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕದಲ್ಲೇ ಪುನೀತ್ ರಾಜ್ಕುಮಾರ್, ಅಂಬರೀಷ್ ಅವ್ರದ್ದೆಲ್ಲ ಸ್ಮಾರಕ ಎಲ್ಲ ಇದೆ. ಕುಮಾರ್ ಸ್ಮಾರಕ ಮತ್ತು ಪುನೀತ್ ರಾಜ್ಕುಮಾರ್ ಸ್ಮಾರಕ ಅಂತ ಕರೀತಾರೆ. ಬಟ್ ನಾನು ಪುನೀತ್ ರಾಜ್ಕುಮಾರ್ ಸ್ಮಾರಕ ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಅವರು ಬದುಕಿದ್ದಾಗ ಎಷ್ಟೋ ಸಾವಿರಾರು ಜನಗಳಿಗೆ ವಿದ್ಯಾಭ್ಯಾಸ ಮತ್ತು ಎಷ್ಟೋ ಜನಗಳಿಗೆ ಅಂದರೆ ಬಡವರಿಗೆಲ್ಲರಿಗೂ ಹೆಲ್ಪ್ ಮಾಡಿದ್ದಾರೆ. ಮನೆ ಇಲ್ಲದವ್ರಿಗೆ ಮನೆ ಕಟ್ಸಿಕೊಟ್ಟಿದ್ದಾರೆ. ಮತ್ತು ಕಷ್ಟದಲ್ಲಿರೋರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಹಂಗೆ ಆ ಥರ ಮನುಷ್ಯರಿಗೆ ಆ ಥರ ಅವರಿಲ್ಲ ಅನ್ನೋದೇ ನಮಗೆ ತುಂಬಾ ದುಃಖಕರವಾದ ಸಂಗತಿ. ಅದಕ್ಕೋಸ್ಕರ ಅವರು ನಾವು ಇದ್ದಾರೆ ಅಂತ ಅಂದ್ಕೊಂಡು ನಾವು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅವರು ತುಂಬಾ ಶ್ರೇಷ್ಠವಾದ ವ್ಯಕ್ತಿ. ಅವ್ರನ್ನ ಈ ವಿಡಿಯೋದಲ್ಲಿ ನಾನು ಒಂದು ಚಿಕ್ಕ ವಿಡಿಯೋ ಮುಖಾಂತರ ನಿಮಗೆ ಪುನೀತ್ ರಾಜ್ಕುಮಾರ್ ಸಮಾಧಿ ಅಂದರೆ ಅವರು ಇರೋ ಸ್ಥಳ ಮತ್ತು ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಮತ್ತು ಶ್ರೀ ಪಾರ್ವತಮ್ಮ ಸಮಾಧಿ ಮತ್ತು ಡಾಕ್ಟರ್ ಅಂಬರೀಷ್ ರವರ ಸಮಾಧಿನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ. ಅಂದರೆ ಅಲ್ಲಿರೋ ನೇಚರು ತುಂಬಾ ಚೆನ್ನಾಗಿದೆ. ನೋಡಿ, ಇದೆಲ್ಲ ನೇಚರು. ನೋಡಿ ಫ್ರೆಂಡ್ಸ್, ಈಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಮಾಧಿಗೆ ಹೋಗ್ತಾ ಇದ್ದೀವಿ. ಅದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಮಾಧಿ ಇದಿರೋದು ಕಂಠೀರವ ಸ್ಟುಡಿಯೋ, ನಂದಿನಿ ಲೇಔಟ್ ಹತ್ರ ಈ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಅಂತ ಬರುತ್ತೆ. ಅಲ್ಲಿಗೆ ಬಂದರೆ ಇಲ್ಲಿ ನೀವು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಮಾಧಿ ಮತ್ತು ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್ ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಸಮಾಧಿನೆಲ್ಲ ನೋಡ್ಬೋದು. ಆ ಮೂವರು ಪಕ್ಕದಲ್ಲೇ ಇದ್ದಾರೆ. ಇದು ಈಗ ನೋಡ್ತಾ ಇದ್ದೀರಾ, ಇದೇ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಮಾಧಿ. ಇದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಮಾಧಿ ಬಗ್ಗೆ ಹೇಳ್ತಾ ಇದ್ದರೆ ಬೇಜಾರಾಗುತ್ತೆ. ಯಾಕಂದರೆ ಇಂಥ ಮಹಾನ್ ಶ್ರೇಷ್ಠ ವ್ಯಕ್ತಿ ಬಗ್ಗೆ ಮಾತಾಡೋದಕ್ಕೆ ನಮಗೆ ಬೇಜಾರಾಗುತ್ತೆ. ಯಾಕಂದರೆ ಅವರು ಬದುಕಿದ್ದಾಗ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಎಲ್ಲರಿಗೂ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಬಟ್ ಅವ್ರನ್ನ ಈ ರೀತಿಯಲ್ಲಿ ನೋಡ್ತಾ ಇರೋದು ತುಂಬ ದುಃಖಕರವಾದ ಸಂಗತಿ. ಫ್ರೆಂಡ್ಸ್, ನಾವು ಕಾಣದೇ ಇರೋ ದೇವಸ್ಥಾನಗಳಿಗೆಲ್ಲ ಹೋಗ್ತೀವಿ, ಮತ್ತು ಕಾಣೋ ದೇವ್ರನ್ನ ನಾವು ನೋಡೋದಕ್ಕೆ ಹೋಗೋದೇ ಇಲ್ಲ. ಡಾಕ್ಟರ್ ಪುನೀತ್ ರಾಜ್ಕುಮಾರು ಬಡವ್ರಿಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವರು ಬಡವ್ರ ಮಕ್ಕಳಿಗೆ ಅಂದರೆ 1800 ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ದಾರೆ. ಮತ್ತು ಅವರು 26 ಅನಾಥಾಶ್ರಮಗಳು, 45ಕ್ಕಿಂತ ಜಾಸ್ತಿ ಉಚಿತ ಶಾಲೆಗಳು ಸ್ಟಾರ್ಟ್ ಮಾಡಿದರು. ಮತ್ತು ಅವರು ಯಾವಾಗಲೂ ಕನ್ನಡ ಮಾಧ್ಯಮಕ್ಕೆ ಆದ್ಯತೆ ನೀಡ್ತಾಯಿದ್ರು. ಮತ್ತು ಇವರು ವೃದ್ಧಾಶ್ರಮಗಳು, 19 ಗೋಶಾಲೆಗಳಿಗೆ
ಆರ್ಥಿಕ ನೆರವು ನೀಡ್ತಾಯಿದ್ರು. ಇವರು ಇಷ್ಟೆಲ್ಲ ಮಾಡಿದ್ರೂ ಎಲ್ಲೂ ನಾನು ಈ ಥರ ಸಮಾಜ ಸೇವೆ ಮಾಡ್ತಾಯಿದ್ದೀನಿ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಬಲಗೈಯಲ್ಲಿ ಮಾಡಿದ್ದು ಎಡಗೈಯಲ್ಲಿ ಗೊತ್ತಾಗದೇ ಇರೋ ಥರ ಮಾಡ್ತಾಯಿದ್ರು. ಅದಕ್ಕೋಸ್ಕರನೇ ಕನ್ನಡದ ಜನತೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರನ್ನು ದೇವ್ರ ಥರ ಕಾಣೋದು. ಈ ಕಾಲದಲ್ಲಿ ಒಂದು ಬಿಸ್ಕೆಟ್ ಕೊಟ್ರೇನೋ ಮತ್ತು ಒಂದು ಬೆಡ್ಶೀಟ್ ಕೊಟ್ರೇನೋ ಅದನ್ನು ನಾನು ಹೆಲ್ಪ್ ಮಾಡ್ತಾಯಿದ್ದೀನಿ ಅಂತೇಳಿ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ತುಂಬಾ ಪಬ್ಲಿಷ್ ಮಾಡ್ಕೊತಾರೆ. ಬಟ್ ಇವರು ಕೋಟಿಗಳು ದಾನ ಮಾಡಿದ್ರೇನು ನಾನು ಇಲ್ಲಿ ಈ ಥರ ಮಾಡ್ತಾಯಿದ್ದೀನಿ ಅಂತೇಳಿ ಎಲ್ಲೂ ಹೇಳ್ಕೊಳ್ತಾ ಇರಲಿಲ್ಲ. ಇದು ಇವರ ತುಂಬಾ ಒಳ್ಳೆಯ ಗುಣ. ಇದನ್ನು ನಾವೆಲ್ಲ ಅಳವಡಿಸ್ಕೋಬೇಕು. ಇದು ಇವರು ನಮಗೆ ಕೊಟ್ಟಿರೋ ಸಂದೇಶ. ಮತ್ತು ಇವರು ಕೋವಿಡ್ ಟೈಮಲ್ಲೆಲ್ಲ ಯಾರಿಗೆ ಆರ್ಥಿಕ ನೆರವು ಬೇಕಾಗಿತ್ತೋ ಅವ್ರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಮತ್ತು ಈ ಚಲನಚಿತ್ರೋದ್ಯಮದಲ್ಲಿರೋರು ನಟರಿಗೆಲ್ಲರಿಗೂ ಹೆಲ್ಪ್ ಮಾಡಿದ್ದಾರೆ. ಇವರು ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ದಾನ ಕಣ್ಣು ದಾನ ಅಂತಾರೆ. ಆ ಕಣ್ಣು ದಾನನ ಇವರು ಮರಣ ಆದ ನಂತರ ಈ ಕಣ್ಣನ್ನು ಒಬ್ರಿಗಲ್ಲ ಇಬ್ಬರಿಗಲ್ಲ 4 ಜನಕ್ಕೆ ಈ ಕಣ್ಣನ್ನು ಅಳವಡಿಸಲಾಗಿದೆ. ಇದು ತುಂಬಾ ಆಶ್ಚರ್ಯಕರವಾದ ವಿಷಯ. ಯಾಕಂದರೆ ಇವ್ರ ಕಣ್ಣು 2 ಕಣ್ಣು 4 ಜನಕ್ಕೆ ಉಪಯೋಗ ಆಗಿದೆ. ಈ 4 ಜನ ಕಣ್ಣುಗಳಿಗೆ ಇವರು ಬೆಳಕಾಗಿದ್ದಾರೆ. ನಾವು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರಿಂದ ಒಳ್ಳೊಳ್ಳೆ ಸಂದೇಶಗಳನ್ನ ಕಲ್ತ್ಕೋಬೇಕು. ಮತ್ತು ಇವರೆಲ್ಲ ಬಿಟ್ಟೋಗಿರೋ ಸಂದೇಶಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ನಮ್ಮ ಬಡವರಿಗೆ ಮತ್ತು ನಮ್ಮ ಕೈಯಲ್ಲಾದಷ್ಟು ಮಟ್ಟಿಗೆ ನಾವು ಬಡವರಿಗೆ ಹೆಲ್ಪ್ ಮಾಡ್ಕೊಂಡು ಇವ್ರನ್ನ ಆದರ್ಶವಾಗಿ ಇಟ್ಕೋಬೇಕು. ತಾಯಿಯಾದ ಪಾರ್ವತಮ್ಮ ರಾಜ್ಕುಮಾರ್ ಅವರು ಇವರು ಇರೋವರೆಗೂ ನಮ್ಮ ಕನ್ನಡ ಚಿತ್ರರಂಗ ತುಂಬಾ ಚೆನ್ನಾಗಿರೋ ಚಿತ್ರಗಳನ್ನೆಲ್ಲ ಮಾಡಿದ್ದಾರೆ. ಫ್ರೆಂಡ್ಸ್, ಇವರು ಪುನೀತ್ ರಾಜ್ಕುಮಾರ್ ಅವರ ತಾಯಿ ಪಾರ್ವತಮ್ಮ ರಾಜ್ಕುಮಾರ್ ಅಂತೇಳಿ. ಇವರು ನಮ್ಮ ಕನ್ನಡ ಚಿತ್ರರಂಗದ ಕೊಡುಗೆ ತುಂಬಾ ಅಪಾರವಾದದ್ದು. ಏನಂದರೆ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ನಟಿಗಳನ್ನ ಮತ್ತು ನಟರನ್ನೆಲ್ಲ ಇವರು ಪರಿಚಯ ಮಾಡಿದ್ದಾರೆ. ಮತ್ತು ಇವರು ಕನ್ನಡ ಚಿತ್ರರಂಗಕ್ಕೆ ನಿರ್ಮಾಪಕರಾಗಿರ್ತಾರೆ. ಸೊ ಅಂದರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮತ್ತು ಶಿವರಾಜ್ ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅಂತ 3 ರತ್ನಗಳನ್ನ ನಮಗೆ ಕೊಟ್ಟಿರ್ತಾರೆ. ಇವರೇ ಪಾರ್ವತಮ್ಮ ರಾಜ್ಕುಮಾರ್. ಈಗ ನಾನು ಹೇಳ್ತಾ ಇರೋದು ಕನ್ನಡ ಚಿತ್ರರಂಗದ ಹೆಸರಾಂತ ನಟ ಆ್ಯಂಡ್ ವರನಟ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಹೇಳ್ತಾ ಇದ್ದೀನಿ. ಇವರು ಡಾಕ್ಟರ್ ರಾಜ್ಕುಮಾರ್ ಇವರು ನಮ್ಮ ತಂದೆ ಮತ್ತು ನಮ್ಮ ತಾತನವ್ರ ಕಾಲದಲ್ಲೆಲ್ಲ ಇವರ ಚಿತ್ರಗಳೆಲ್ಲ ತುಂಬಾ ಪ್ರಭಾವ ಅವರ ಜೀವನದಲ್ಲಿ ತುಂಬಾ ಪ್ರಭಾವ ಬೀರಿದವು. ಮತ್ತು ಬಂಗಾರದ ಮನುಷ್ಯ ಅಂತೆಲ್ಲ ನೀವೆಲ್ಲ ನೋಡಿದ್ದೀರಾ. ಆ ಬಂಗಾರದ ಮನುಷ್ಯ ಆ ಮೂವಿ ನೋಡಿ ಎಷ್ಟೋ ಜನ ಅಂದರೆ ಕೈಯಲ್ಲಿ ಆಗಲ್ಲ ಅಂತ ಇದ್ದವರೆಲ್ಲ ಆ ಫಿಲಮ್ ನೋಡಿ ಎಷ್ಟೋ ಜನ ವ್ಯವಸಾಯ ಮಾಡಿ ಉದ್ಧಾರಕ ಆಗಿದ್ದಾರೆ. ಮತ್ತು ಅವರು ಸಂಸಾರ ಮತ್ತು ಕುಟುಂಬ ಎಲ್ಲ ಚೆನ್ನಾಗಿದೆ. ಅದು ಇನ್ನು ಹಲವಾರು ಚಿತ್ರಗಳಲ್ಲಿ ಪುರಾಣ ಪಾತ್ರಗಳಲ್ಲೆಲ್ಲ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರೆಲ್ಲ ಕಾಣಿಸ್ಕೊಂಡಿದ್ದಾರೆ. ಅವರು ಕನ್ನಡ ಚಿತ್ರರಂಗಕ್ಕೆ ತುಂಬಾ ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಬದುಕಿದ್ದಾಗ ಈ ಥರ ಎಲ್ಲ ಥರದ್ದು ಸಿನಿಮಾಗಳಲ್ಲಿ ಮತ್ತು ಯಾವ ಸಿನಿಮಾ ಅಂಥೇಳಿ ಅದರ ಮೇಲೆ ಹಾಕಿದ್ದಾರೆ, ಆ ಸಿನಿಮಾಗಳಲ್ಲಿ ಪಾತ್ರವನ್ನು ಮಾಡಿರ್ತಾರೆ. ಅದೇ ಈ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳು ಇಲ್ಲಿ ನೀವು ವಾಲ್ ಮೇಲೆ ನೋಡ್ತಾ ಇರ್ಬೋದು. ನೋಡಿ, ಇದೆಲ್ಲ ಈ ಒಂದೊಂದು ಚಿತ್ರಗಳಲ್ಲೂ ಹಾಗೂ ತುಂಬಾ ಕಲಿಬೇಕಾಗಿರೋದು ತುಂಬಾ ಇದೆ.
ಫ್ರೆಂಡ್ಸ್, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಬದುಕಿದ್ದಾಗೂ ಹೆಲ್ಪ್ ಮಾಡ್ತಾಯಿದ್ರು. ಈಗ ಸತ್ತೋದ ಮೇಲೇನು ಇವರು ಇಲ್ಲಿ ಅವರ ಸ್ಮಾರಕಗಳ ಮುಂದೆ ನೋಡ್ತಾ ಇರ್ಬೋದು ನೀವು. ಬಟ್ಟೆ ಅಂಗಡಿ, ವಾಚ್ ಅಂಗಡಿ ಮತ್ತು ಟೋಪಿ ಅಂಗಡಿ ಎಲ್ಲ ಇಟ್ಟಿದ್ದಾರೆ. ಇಲ್ಲಿಗೆ ಎಷ್ಟೋ ಜನ ಇಲ್ಲಿಗೆ ಸ್ಮಾರಕಕ್ಕೆ ಬರೋರೆಲ್ಲ ಇಲ್ಲಿರೋ ಅಂಗಡಿಗಳಿಗೆಲ್ಲ ಭೇಟಿ ನೀಡ್ತಾರೆ. ಅದಕ್ಕೋಸ್ಕರ ಇವರು ಸಂಸಾರ ಮತ್ತು ಇವರು ಹೊಟ್ಟೆ ತುಂಬುತ್ತೆ. ಬದುಕಿದ್ದಾಗೂ ಕಾಪಾಡ್ತಾಯಿದ್ದರು, ಸತ್ತೋದಾಗಲೂ ಕಾಪಾಡ್ತಾಯಿದ್ದಾರೆ. ಇವರೇ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಈಗ ನಾವು ಬಂದಿರೋದು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಸ್ಮಾರಕಕ್ಕೆ. ಇವರ ಫೇಮಸ್ ಡೈಲಾಗು ಬುಲ್ಬುಲ್ ಮಾತಾಡೋಕ್ಕಿಲ್ವಾ ಅನ್ನೋ ಡೈಲಾಗೆಲ್ಲ ತುಂಬಾ ಫೇಮಸ್ಸು. ಮತ್ತು ರೆಬಲ್ ಸ್ಟಾರ್ ಅಂಬರೀಷ್ ಬದುಕಿದ್ದಾಗ ಇವ್ರ ಕಾಮಿಡಿ ವೀಡಿಯೋಸ್ ಎಲ್ಲ, ಅಂದರೆ ಮಾತಾಡೋ ಟೈಮಲ್ಲೆಲ್ಲ ತುಂಬಾ ಕಾಮಿಡಿ ಮಾಡ್ತಾಯಿದ್ರು. ಬಂದಿರೋದು ಕಲಿಯುಗದ ಕರ್ಣ ಮತ್ತು ನಮ್ಮ ಸೋಲಿಲ್ಲದ ಸರದಾರ ಡಾಕ್ಟರ್ ಅಂಬರೀಷ್ ಅವರ ಸ್ಮಾರಕಕ್ಕೆ ಬಂದಿದ್ದೀವಿ. ಇವರು ನಮ್ಮ ಮಂಡ್ಯದ ಗಂಡು ಅಂತ ಹೇಳ್ತಾರೆ. ಮತ್ತು ಇವರು ಕನ್ನಡದ ಜನತೆಗೆ ತುಂಬ ಅಚ್ಚುಮೆಚ್ಚಿನ ನಾಯಕ. ಮತ್ತು ಇವರು ರಾಜಕೀಯದಲ್ಲಿ ಅವರ ಜೀವನವನ್ನು ತೊಡಗಿಸಿಕೊಂಡಿದ್ದರು. ಅದಕ್ಕಿಂತ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮತ್ತು ತುಂಬಾ ಚೆನ್ನಾಗಿ ಇವರು ಚಿತ್ರಗಳನ್ನೆಲ್ಲ ಮಾಡಿದ್ದಾರೆ. ಅಮರನಾಥ 1952ರಿಂದ 2018ರವರೆಗೂ ಇವರು ಬದುಕಿದ್ರು. ಇವರ ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ಅಪಾರವಾದದ್ದು. ಮತ್ತು ಇವರು ಟಿ ವಿ ರಿಪೋರ್ಟರ್ಗಳಿಗೆಲ್ಲ ತುಂಬಾ ಅಚ್ಚುಮೆಚ್ಚಿನ ನಾಯಕ ನಟ ಆಗಿದ್ದರು. ಯಾಕಂದರೆ ಇವರು ಮಾತಾಡೋ ಶೈಲಿಯಲ್ಲೇ ತುಂಬಾ ಚೆನ್ನಾಗಿ ಮಾತಾಡ್ತಾಯಿದ್ರು ಮತ್ತು ಹಾಸ್ಯಭರಿತವಾಗಿ ಚೆನ್ನಾಗಿ ಮಾತಾಡ್ತಾಯಿದ್ರು. ಮತ್ತು ಇವರು ಮಂಡ್ಯದ ಗಂಡು. ಮತ್ತು ಕನ್ನಡದ ಪರ ಸಂಘಟನೆಗಳಿಗೆಲ್ಲ ಏನಾದರೂ ಕನ್ನಡಕ್ಕೆ ಏನಾದರೂ ಧಕ್ಕೆ ಆದರೆ ಇವರಲ್ಲಿ ಮಾತಾಡಿ ಅವ್ರಿಗೆ ಕನ್ನಡಕ್ಕೇನು ಧಕ್ಕೆ ಬರದೇ ಇರೋ ಥರ ಮಾಡ್ತಾಯಿದ್ರು. ಇವರೇ ಡಾಕ್ಟರ್ ಅಂಬರೀಷ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಕನ್ನಡದ ವರಂಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು, ಪಾರ್ವತಮ್ಮ ರಾಜ್ಕುಮಾರ್ ಅಭಿಮಾನಿಗಳು ಮತ್ತು ಅಂಬರೀಷ್ ಅವರ ಅಭಿಮಾನಿಗಳು ಇರ್ತೀರ, ಎಲ್ಲರೂ ಈ ವಿಡಿಯೋನ ನೋಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಫಾಲೋ ಮಾಡಿ. ಗುರು ಕನ್ನಡ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ವಿಡಿಯೋಸ್. ಜೊತೆಗೆ ಇಟ್ಟಿದ್ದ ಹುಡುಗ ಒಬ್ಬೊಬ್ಬನೇ ಒಂಟಿಯಾಗಿರೋದು ಏಕೆ? ಇದು ವಯಸ್ಸಿನ ಮಿಸ್ಟೇಕಾ, ಹುಡುಗಿರ ಮಿಸ್ಟೇಕಾ? ಇಷ್ಟ ಆಗಿತ್ತು, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಗುರು ಕನ್ನಡ ವ್ಲಾಗ್ಸ್ 04. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.